Very good morning, dear students. Previously, we have discussed regarding procedure under the GST. When it comes to procedure, so we have discussed regarding registration, debit note, credit note, job work, electronic way bill, ಇದೆಲ್ಲನೂ ಸಹ ನಾವು ಡಿಸ್ಕಸ್ ಮಾಡಿದ್ವಿ. ವೆನ್ ಇಟ್ ಕಮ್ಸ್ ಟು ಅಡ್ಮಿನಿಸ್ಟ್ರೇಷನ್, ನಾವು ಮೇಯ್ನ್ ಆಗಿ ನೋಡೋ ಅಂಥದ್ದು ಅಸೆಸ್ಮೆಂಟ್ ಅಂತಂದರೆ ಏನು, ಯಾವ ರೀತಿ ಅಸೆಸ್ಮೆಂಟ್ ಮಾಡ್ತಾರೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಆಡಿಟಿಂಗ್, ಆಡಿಟಿಂಗ್ ಯಾವ ರೀತಿ ಮಾಡ್ತಾರೆ, ಇನ್ಸ್ಪೆಕ್ಷನ್ ಅಂತಂದರೆ ಏನು, ಯಾವ ರೀತಿ ಸರ್ಚ್ ಮಾಡ್ತಾರೆ, ಸೀಸರ್ ಆ್ಯಂಡ್ ಅರೆಸ್ಟ್ ಕಾನ್ಸೆಪ್ಟ್ಸ್ ಯಾವ ರೀತಿ ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ, ಡಿಮ್ಯಾಂಡ್ ಆ್ಯಂಡ್ ರಿಕವರಿ ಯಾವ ರೀತಿ ಮಾಡ್ಕೊಳ್ತಾರೆ, ಅಫೆನ್ಸಸ್ ಯಾವುದೆಲ್ಲ ಆ್ಯಕ್ಟಿವಿಟೀಸ್ನ ನಾವು ಅಫೆನ್ಸಸ್ ಅಂತ ಕರಿತೀವಿ, ಆ ಅಫೆನ್ಸಸ್ಗೆ ಯಾವ ರೀತಿ ಅವರು ಪೆನಾಲ್ಟೀಸ್ನ ಹಾಕ್ತಾರೆ, ಮತ್ತು ಅಡ್ವಾನ್ಸ್ ರೂಲಿಂಗ್ ಅಂತಂದರೆ ಏನು ಅನ್ನುವಂಥ ಕಾನ್ಸೆಪ್ಟ್ಸ್ನ ಅಡ್ಮಿನಿಸ್ಟ್ರೇಷನ್ ಆಫ್ GST ಅಥವಾ ಅಡ್ಮಿನಿಸ್ಟ್ರೇಷನ್ ಅಂಡರ್ GSTಯಲ್ಲಿ ನಾವು ತಿಳ್ಕೊಳ್ತೀವಿ. ಸೊ ದ ಫಸ್ಟ್ ಮೇನ್ ಕಾನ್ಸೆಪ್ಟ್ ಇನ್ ಅಡ್ಮಿನಿಸ್ಟ್ರೇಷನ್ ಬಂದಾಗ ಅಸೆಸ್ಮೆಂಟ್ ಆ್ಯಂಡ್ ಆಡಿಟಿಂಗ್ ಅಂತಲೇ ಕರಿತೀವಿ. ಸೊ ಏನು ಈ ಅಸೆಸ್ಮೆಂಟ್, ಯಾವ ರೀತಿ Every person registered under the GST Act shall himself assess the tax payable by him for a tax period, and after such assessment he shall file the return required under section 27. ಅಂತಂದರೆ GST ಅಂತ ಬಂದಾಗ ಇಟ್ ಈಸ್ ಕಂಪ್ಲೀಟ್ಲಿ ಆನ್ಲೈನ್ ಅಲ್ವಾ, ಆಗಿದ್ದರಿಂದ ಸೊ ಎವ್ರಿ ರಿಜಿಸ್ಟರ್ಡ್ ಪರ್ಸನ್ ಏನು ಮಾಡಬೇಕು, ಸೆಲ್ಫ್ ಅಸೆಸ್ಮೆಂಟ್ನ ಮಾಡ್ಕೋಬೇಕು. ಈ ಅಸೆಸ್ಮೆಂಟ್ ಅಂತಂದರೆ ಏನು ನಿಮ್ಗೆ ಈಗಾಗಲೇ ಗೊತ್ತು, ಇಟ್ ಈಸ್ ನಥಿಂಗ್ ಬಟ್ ಅ ಆ್ಯಕ್ಷನ್ ಆರ್ ಮೇಕಿಂಗ್ ಆ್ಯಂಡ್ ಜಡ್ಜ್ಮೆಂಟ್ ಆರ್ ವಾಟ್ ಆರ್ ದ ಟೂಲ್ಸ್ ದೇ ಆರ್ ಯೂಸಿಂಗ್ ಟು ಪ್ರೋಸೆಸ್ಸಿಂಗ್ ದಿ ಆ್ಯಕ್ಟಿವಿಟಿ ಅಂತ. ಸೊ ಇದನ್ನೆಲ್ಲ ಮಾಡಿಕೊಂಡು ಅವ್ರಿಗೆ ಎಷ್ಟು ಇನ್ಕಮ್ ಇದೆ ಅಂತಲೂ ಅವ್ರಿಗೂ ಗೊತ್ತಿರುತ್ತೆ, ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅಂತಲೂ ಗೊತ್ತಿರುತ್ತೆ, ಅವರು ಎಷ್ಟು ಟ್ಯಾಕ್ಸ್ನ ಪೇ ಮಾಡಬೇಕು ಅಂತಲೂ ಗೊತ್ತಿರುತ್ತೆ. ಈ ಎಲ್ಲ ಡೀಟೇಲ್ಸ್ನ ಅವರು ರೆಡಿ ಮಾಡ್ಕೊಳ್ಳೋದನ್ನು ಅಸೆಸ್ಮೆಂಟ್ ಅಂತ ಕರಿತೀವಿ. ಸೊ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಅವರು ಡೈರೆಕ್ಟಾಗಿ ಸ್ವತಃ ಅವರೇ ದೇ ಕ್ಯಾನ್ ಫೈಲ್ ದಿ ರಿಟರ್ನ್ ಅಂಡರ್ ದಿ ಸೆಕ್ಷನ್ 27 ಅಂತ ಹೇಳಬಹುದು. ಆ್ಯಸ್ ಪರ್ 49 ಆಫ್ ದ MGL ಅಂತಂದರೆ ಮಾಡೆಲ್ GST ಲಾ ಪ್ರಕಾರ ಎನಿ ಆಫೀಸರ್ ಆಫ್ CGST ಆರ್ SGST authorized by his commissioner by a general or specific order may conduct audit of a ಟ್ಯಾಕ್ಸ್ ಪೇಯರ್. ಅಂತಂದರೆ ಈ ಆಡಿಟಿಂಗ್ ಮಾಡೋ ಅಂಥವ್ರು ಯಾರು ಅಂತ ಡೌಟ್ ಬರಬಹುದು. ಎನಿ ಆಫೀಸರ್ಸ್ ಆಫ್ ದಿ CGST ಆಗಿರಬಹುದು ಅಥವಾ SGST ಆಗಿರ್ಬೋದು, ಯಾರು ಆಥರೈಸ್ ಮಾಡಿರಬೇಕು ಅಂತಂದರೆ ಕಮಿಷ್ನರ್, ಪರ್ಟಿಕ್ಯುಲರ್ ಕಮಿಷ್ನರ್ ಆಥರೈಸ್ ಮಾಡಿ ಅವ್ರಿಗೊಂದು ಆರ್ಡರ್ ಕೊಟ್ಟಿರಬೇಕು. ಸ್ಪೆಸಿಫಿಕ್ ಆಗಿರ್ಬೋದು, ಜನರಲ್ ಕೋಡ್ ಆಗಿರಬಹುದು. ಸೊ ಆಗ ಟ್ಯಾಕ್ಸ್ ಪೇಯರ್ ಮೇಲೆ ಇವರು ಆಡಿಟಿಂಗ್ ಪರ್ಪಸ್ನ ಮಾಡಬಹುದು. ದ ಫ್ರೀಕ್ವೆನ್ಸಿ ಆ್ಯಂಡ್ ಮ್ಯಾನರ್ ಆಫ್ ಆಡಿಟ್ ವಿಲ್ ಬಿ ಪ್ರಿಸ್ಕ್ರೈಬ್ಡ್ ಇನ್ ದಿ ಡ್ಯೂ ಕೋರ್ಸ್. ಅಂತಂದರೆ ಯಾವ ರೀತಿ ಕಂಡಕ್ಟ್ ಮಾಡಬೇಕು, ಯಾವ ಮ್ಯಾನರಲ್ಲಿ ಆಡಿಟಿಂಗ್ನ ಮಾಡಬೇಕು ಅಂತ ಎಲ್ಲನೂ ಸಹ ಅವ್ರಿಗೆ ಪ್ರಿಸ್ಕ್ರೈಬ್ ಮಾಡಿ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ದೇ ಆರ್ ಗೋಯಿಂಗ್ ಟು ವೆರಿಫೈ ದಿ ಡಾಕ್ಯುಮೆಂಟ್ಸ್ ಆ್ಯಂಡ್ ಸ್ಕ್ರೂಟಿನೈಸಿಂಗ್ ದಿ ಡಾಕ್ಯುಮೆಂಟ್ಸ್. ಈ ಆಡಿಟಿಂಗ್ ಏನು ವರ್ಷ ಪೂರ್ತಿ ಮಾಡೋದಾ ಅಂತಾದರೆ ನೋ. ದ ಆಡಿಟ್ ಈಸ್ ರಿಕ್ವೈರ್ಡ್ ಟು ಬಿ ಕಂಪ್ಲೀಟೆಡ್ ವಿತಿನ್ 3 months. ಅಂತಂದರೆ ಫ್ರಮ್ ದಿ ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಆಡಿಟ್, ಅಂತಂದರೆ ಯಾವತ್ತು ಅವ್ರು ಸ್ಟಾರ್ಟ್ ಮಾಡ್ತಾರೋ ವಿತಿನ್ 3 months ದೇ ಹ್ಯಾವ್ ಟು ಕಂಪ್ಲೀಟ್ ದೇರ್ ಆಡಿಟಿಂಗ್ ಪರ್ಪಸ್. ಅಂತಂದರೆ ಸ್ಕ್ರೂಟಿನೈಸಿಂಗ್ ಆ್ಯಂಡ್ ವೆರಿಫೈಯಿಂಗ್ ದ ಆಲ್ ದ ಡಾಕ್ಯುಮೆಂಟ್ಸ್ ವಾಟ್ ದೇ ಆರ್ ಹ್ಯಾವಿಂಗ್, ಅದ್ರ ಬಗ್ಗೆ ಅವರು ಕಂಪ್ಲೀಷನ್ ಒಂದು ಆಡಿಟಿಂಗ್ ಮಾಡಿ 3 months ಒಳಗೆ ಸಬ್ಮಿಟ್ ಮಾಡಬೇಕಂತೆ. ಆರ್ ವಿತಿನ್ ಎ ಫರ್ದರ್ ಪೀರಿಯಡ್ ಆಫ್ ಮ್ಯಾಕ್ಸಿಮಮ್ ಆಫ್ 6 months ಸಬ್ಜೆಕ್ಟ್ ಟು ದಿ ಅಪ್ರೂವಲ್ ಆಫ್ ದಿ ಕಮಿಷ್ನರ್. ಅಕಸ್ಮಾತ್ ಏನಾದರೂ ಮಿಸ್ಚೀವ್ಸ್ ಆಗಿದೆ ಅಂತ ಗೊತ್ತಾದಾಗ, ವೆರಿಫಿಕೇಷನ್ಸ್ ಇನ್ನೂ ಅವಶ್ಯಕತೆ ಇತ್ತು, ರಿಕ್ವೈರ್ಮೆಂಟ್ ಇದೆ ಅಂತಂದರೆ ಅವರು ಮ್ಯಾಕ್ಸಿಮಮ್ 6 monthsವರೆಗೂ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಬಟ್ ಅಪ್ರೂವಲ್ ಆಫ್ ದಿ ಕಮಿಷ್ನರ್ ಅಪ್ರೂವಲ್ ಮಾಡಿದ್ರೆ ಮಾತ್ರ ದೇ ಕ್ಯಾನ್ ಗೋ ವಿತ್ ದಿ ಎಕ್ಸ್ಟೆಂಡ್ ಆಫ್ 3 months ಮೋರ್. ಇಲ್ಲ ಅಂತಂದರೆ ಕಂಪಲ್ಸರಿ ಅವರು ವಿತಿನ್ 3 months ದೇ ಹ್ಯಾವ್ ಟು ಕಂಪ್ಲೀಟ್ ದಿ ಆಡಿಟಿಂಗ್ ಅಂತ. ಸೊ ಇಷ್ಟು ಬಂದು ಅಸೆಸ್ಮೆಂಟ್ ಆ್ಯಂಡ್ ಆಡಿಟಿಂಗ್ದು. ನೆಕ್ಸ್ಟ್ ಇನ್ಸ್ಪೆಕ್ಷನ್ ಆ್ಯಂಡ್ ಸರ್ಚ್. ಇನ್ಸ್ಪೆಕ್ಷನ್ ಈಸ್ ಎ ನ್ಯೂ ಪ್ರಾವಿಷನ್ ಅಂಡರ್ ದಿ ಮಾಡೆಲ್ GST law. It is a softer provision than search to enable officers to access any place of a business of taxable person. ಅಂತಂದರೆ ಅವ್ರು ಇನ್ಸ್ಪೆಕ್ಷನ್ ಮಾಡ್ಕೋಬೇಕಾದ್ರೆ ಅವ್ರು ಯಾವ ಪ್ಲೇಸ್ನ, ಅಂತಂದರೆ ಆ ರಿಜಿಸ್ಟರ್ಡ್ ಪರ್ಸನ್ ಅಥವಾ ಟ್ಯಾಕ್ಸ್ ಪೇಯರ್ ಏನು ಟ್ಯಾಕ್ಸಬಲ್ ಪರ್ಸನ್ ಬಿಸ್ನೆಸ್ ಮಾಡೋ ಅಂಥ ಯಾವ ಪ್ಲೇಸ್ನ ಬೇಕಾದರೂ ದೇ ಕ್ಯಾನ್ ಆಕ್ಸೆಸ್ ಮಾಡ್ಬೋದಂತೆ. ಯಾಕೆ ಅಂದರೆ ವೆರಿಫೈ ಮಾಡಬೇಕು ಅದಕ್ಕೋಸ್ಕರ. ಆ್ಯಂಡ್ ಆಲ್ಸೋ ಪ್ಲೇಸ್ ಆಫ್ ಬಿಸ್ನೆಸ್ ಆಫ್ ಎ ಪರ್ಸನ್ ಎಂಗೇಜ್ಡ್ ಇನ್ ಟ್ರಾನ್ಸ್ಪೋರ್ಟಿಂಗ್ ಗೂಡ್ಸ್. ಅಂತಂದರೆ
ಯಾವೆಲ್ಲ ಪ್ಲೇಸಸ್ ಅವರು ಆ್ಯಕ್ಸಸ್ ಮಾಡಬಹುದು ಅಂತಂದರೆ, ಟ್ರಾನ್ಸ್ಪೋರ್ಟಿಂಗ್ ಗೂಡ್ಸ್ ಎಂಗೇಜ್ ಆಗಿರುತ್ತಲ್ಲ ಆ ಪ್ಲೇಸಸ್ ಆಗಿರಬಹುದು, ಅಥವಾ ಹೂ ಈಸ್ ಆನ್ ಓನರ್ ಪ್ಲೇಸ್ ಆಗಿರ್ಬೋದು, ಆರ್ ಆ್ಯನ್ ಆಪರೇಟರ್ ಆಫ್ ಎ ವೇರ್ ಹೌಸ್ ಅಥವಾ ಗೋಡನ್ಸ್ ಆಗಿರ್ಬೋದು. ಈ ಎಲ್ಲ ಪ್ಲೇಸಸ್ಗೆ ಹೋಗಿ ಅವರು ಇನ್ಸ್ಪೆಕ್ಷನ್ ಮಾಡ್ಬೋದು ಅಥವಾ ಚೆಕಿಂಗ್ ಅಥವಾ ವೆರಿಫೈಯಿಂಗ್ ಮಾಡಬಹುದು. ಸೊ ಯೂಶ್ವಲಿ ನಾವು ನೋಡ್ತಿರ್ತೀವಿ, ಈಗ ಫುಡ್ ಆಫೀಸರ್ಸ್ ಆಗಿರ್ಬೋದು ಸ್ಕೂಲ್ಸಲ್ಲಿ, ಮತ್ತು ಈ ಹಾಸ್ಟೆಲ್ಸಲ್ಲಿ ಆಗಿರಬಹುದು, ಮತ್ತು ಇಲ್ಲಿ ಬಸ್ಸಸ್ಸಲ್ಲಿ ಬಂದಾಗ ಚೆಕಿಂಗ್ ಆಫೀಸರ್ಸ್ ಆಗಿರ್ಬೋದು. ಅವ್ರ ಕೆಲಸ ಏನು, ಬಂದು ಏನು ವ್ಯಾಲಿಡ್ ಇದೆಯಾ ಇಲ್ವಾ ಅಂತಂದರೆ, ಈಗ ಬಸ್ಸಲ್ಲಿ ಬಂದಾಗ ಪಾಸಸ್ ನೋಡ್ತಾರೆ ಸ್ಟೂಡೆಂಟ್ಸ್ದು, ಮತ್ತು ಟಿಕೆಟ್ಸ್ ಇಶ್ಯೂ ಆಗಿದೆಯಾ ಇಲ್ವಾ, ಯಾವ ಪ್ಲೇಸ್ ಎಲ್ಲಿಂದ ಡಿಸ್ಟೆನ್ಸ್ ನೋಡ್ತಾರೆ, ಡಿಸ್ಟೆನ್ಸ್ ಕರೆಕ್ಟಾಗಿ ಟಿಕೆಟ್ಸ್ ಇಶ್ಯೂ ಮಾಡಿದಾರಾ ಇಲ್ವಾ, ಇದು ಎಲ್ಲನೂ ಅವ್ರ ಕೆಲಸ. ಸೊ ಅದೇ ರೀತಿ GSTಯಲ್ಲಿ ಬಂದಾಗ ಆ ಪ್ಲೇಸ್ ಆಫ್ ದ ಬಿಸ್ನೆಸ್ ಪರ್ಸನ್ ಏನಿದ್ದಾರೆ, ಟ್ರಾನ್ಸ್ಪೋರ್ಟಿಂಗ್ ಪ್ಲೇಸ್ ಆಗಿರ್ಬೋದು, ಅವ್ರ ಓನ್ ಹೌಸ್ ಆಗಿರ್ಬೋದು, ಅಥವಾ ವೇರ್ ಹೌಸ್ ಆಪರೇಟರ್ ಆಗಿರ್ಬೋದು, ಗೋಡೌನ್ ಆಪರೇಟರ್ ಆಗಿರ್ಬೋದು, ಈ ಪ್ಲೇಸ್ನ ಆಕ್ಯುಪೈ ಮಾಡಿ ಅವ್ರಿಗೆ ಬೇಕಾದಂತಹ ಡೀಟೇಲ್ಸ್ನ ತಗೊಳ್ಳೋವಂಥ ಪ್ರೋಸೆಸ್ನ ವಿ ವಿಲ್ ಕಾಲ್ ಇಟ್ ಆಸ್ ಎ ಇನ್ಸ್ಪೆಕ್ಷನ್. ನೆಕ್ಸ್ಟ್ ಸರ್ಚ್ ಇಟ್ ಡಿನೋಟ್ಸ್ ಆ್ಯಕ್ಷನ್ ಆಫ್ ಗವರ್ನಮೆಂಟ್ ಮೆಷಿನರಿ ಟು ಗೋ ಲುಕ್ ಥ್ರೂ ಆರ್ ಎಕ್ಸಮೈನ್ ಕೇರ್ಫುಲಿ ಎ ಪ್ಲೇಸ್ ಆಗಿರ್ಬೋದು, ಏರಿಯಾ ಆಗಿರ್ಬೋದು, ಪರ್ಸನ್ ಆಗಿರ್ಬೋದು, ಆಬ್ಜೆಕ್ಟ್ ಆಗಿರ್ಬೋದು. ಸರ್ಚ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಎಕ್ಸಮೈನಿಂಗ್ ಅಂತ. ಸೊ ಇನ್ ಆರ್ಡರ್ ಟು ಫೈಂಡ್ ಸಮಥಿಂಗ್ ಕನ್ಸೀಲ್ಡ್ ಆರ್ ಫಾರ್ ದಿ ಪರ್ಪಸ್ ಆಫ್ ಡಿಸ್ಕವರಿಂಗ್ ಎವಿಡೆನ್ಸ್ ಆಫ್ ಎ ಕ್ರೈಮ್ ಅಂತಂದರೆ ಅವ್ರಿಗೆ ಪ್ರೂಫ್ ಬೇಕಲ್ವ, ಅದಕ್ಕೋಸ್ಕರ ಅವರು ಒಂದು ಪ್ಲೇಸ್ ಅಥವಾ ಒಂದು ಏರಿಯಾ, ಪರ್ಟಿಕ್ಯುಲರ್ ಏರಿಯಾ ಅಥವಾ ಒಂದು ಪರ್ಸನ್ ಈಸ್ ನಥಿಂಗ್ ಬಟ್ ಎ ಸಪ್ಲೈಯರ್ ಆರ್ ಎ ರೆಸಿಪಿಯೆಂಟ್ ಆರ್ ಎ ಡೀಮ್ಡ್ ಸಪ್ಲೈಯರ್ ಆರ್ ವಾಟ್ ಎವರ್ ಟ್ರಾನ್ಸ್ಪೋರ್ಟರ್ ಯಾರಾದರೂ ಆಗಿರಬಹುದು. ದ ಸರ್ಚ್ ಆಫ್ ಎ ಪರ್ಸನ್ ಆರ್ ಎ ವೆಹಿಕಲ್ ಆರ್ ಪ್ರಿಮಿಸಸ್ ಏನಾದರೂ ಅದನ್ನು ಸಹ ದೇ ಕ್ಯಾನ್ ಎಕ್ಸಮೈನ್, ಕ್ಯಾನ್ ಓನ್ಲಿ ಡನ್ ಅಂಡರ್ ಪ್ರಾಪರ್ ಆ್ಯಂಡ್ ವ್ಯಾಲಿಡ್ ಅಥಾರಿಟಿ ಆಫ್ ಲಾ. ಸೊ ಇದನ್ನೆಲ್ಲ ಅವರು ವೆರಿಫೈ ಅಥವಾ ಎಕ್ಸಮೈನ್ ಮಾಡೋದನ್ನು ನಾವು ಸರ್ಚ್ ಕಾನ್ಸೆಪ್ಟ್ ಅಂತ ಕರಿತೀವಿ ಅಂಡರ್ GST ರೆಜಿಮ್. ನೆಕ್ಸ್ಟ್ ಸೀಸರ್. ಏನು ಈ ಸೀಸರ್ ಅಂದರೆ, ದ ಟರ್ಮ್ ಸೀಸರ್ ಇಸ್ ಡಿಫೈನ್ಡ್ ಆ್ಯಸ್ ದ ಆ್ಯಕ್ಟ್ ಆಫ್ ಟೇಕಿಂಗ್ ಪೊಸೆಷನ್ ಆಫ್ ಎ ಪ್ರಾಪರ್ಟಿ ಬೈ ಆನ್ ಆಫೀಸರ್ ಅಂಡರ್ ಲೀಗಲ್ ಪ್ರೋಸೆಸ್ ಅಂತಂದರೆ, ಏನೋ ಒಂದು ಮಿಸ್ಚೀವ್ಸ್ ಆಗಿದೆ ಅಂತಂದಾಗ ಲೀಗಲ್ ಪ್ರೋಸೆಸ್ ಪ್ರಕಾರ ಅಥವಾ ಒಂದು ಲೀಗಲ್ ಪ್ರೊಸೀಜರ್ ಪ್ರಕಾರ ಏನು ಒಂದು ಟೇಕಿಂಗ್ ಪೊಸೆಷನ್ ಆಫ್ ದ ಪ್ರಾಪರ್ಟಿ, ಆ ಪರ್ಟಿಕ್ಯುಲರ್ ಪ್ರಾಪರ್ಟಿನ ಓನ್ ಮಾಡ್ಕೊಳ್ಳೋ ಅಂಥದ್ದು, ಸ್ವಂತ ಮಾಡ್ಕೊಳ್ಳೋ ಅಂಥದ್ದು. ಈಗ ನಿಮಗೆ ಬ್ಯಾಂಗ್ಳೂರಲ್ಲಿ ನೋಡಿದಿರೋ ಇಲ್ವೋ, ಕೆಲವೊಂದೆಲ್ಲ ಪಾರ್ಕಿಂಗ್ ಏರಿಯಾ ಆಗಿರೋದಿಲ್ಲ, ಆದ್ರೂ ಸಹ ಈ ಬೈಕ್ಸ್ನ, 4 ವೀಲರ್ಸ್ನ, ವೆಹಿಕಲ್ಸ್ನ ಪಾರ್ಕ್ ಮಾಡಿರ್ತಾರೆ. ಆಗ ಏನು ಮಾಡ್ತಾರೆ, ಈ ಟೈಗರ್ ಅಂತ ಒಂದು ಲೈಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಟೆಂಪೋ ಆಗಿರ್ಬೋದು, ಅವನು ಟ್ರಾನ್ಸ್ಪೋರ್ಟರು ಏನಾಗುತ್ತೆ, ಬಂದು ಅದನ್ನು ಹಾಕ್ಕೊಂಡು ಹೋಗ್ತಿರ್ತಾರೆ. ಅಂತಂದರೆ ಯಾರನ್ನೂ ಕೇಳೋಷ್ಟಿಲ್ಲ, ಅದು ಯಾರ್ದು ಗಾಡಿ, ಯಾರ್ದು ಕಾರು ಅಂತ. ಇವ್ರಿಗೆ ಬೇಕು ಅಂತಂದರೆ ಇವ್ರು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಅಲ್ಲಿ ಫೈನ್ ಕಟ್ಟಬೇಕು, ಅವರು ಹಿಂದಕ್ಕೆ ತೊಗೋಬೇಕು ಅವ್ರ ವೆಹಿಕಲ್ನ. ಸೊ ಆ ರೀತಿ ಇಲ್ಲಿ ಸೀಸರ್ ಅಂತಂದರೆ. ನೆಕ್ಸ್ಟ್ ಬಂದು ಅರೆಸ್ಟ್. ಇಟ್ ಡಿನೋಟ್ಸ್ ದ ಟೇಕಿಂಗ್ ಇನ್ ಟು ಕಸ್ಟಡಿ ಆಫ್ ಎ ಪರ್ಸನ್ ಅಂಡರ್ ಸಮ್ ಲಾಫುಲ್ ಕಮಾಂಡ್ ಆರ್ ಅಥಾರಿಟಿ ಅಂತಂದರೆ, ಯಾವಾಗ ನಾವು ತಪ್ಪು ಮಾಡಿರ್ತೀವೋ, ಯಾವಾಗ ನಾವು ಇಲ್ಲೀಗಲ್ ವೇಲಿ ಹೋಗಿರ್ತೀವೋ, ಯಾವಾಗ ನಮ್ಮ ಮೇಲೆ ಫೈರ್ ಆಗಿರುತ್ತೋ ಅಂಥ ಟೈಮಲ್ಲಿ ಮಾಡುವಂಥ ಪ್ರೋಸೆಸ್ನ ವಿ ವಿಲ್ ಕಾಲ್ ಇಟ್ ಆಸ್ ಅರೆಸ್ಟ್. ಇನ್ ಅದರ್ ವರ್ಡ್ಸ್, ಎ ಪರ್ಸನ್ ಈಸ್ ಸೆಡ್ ಟು ಬಿ ಅರೆಸ್ಟೆಡ್ ವೆನ್ ಹಿ ಈಸ್ ಟೇಕನ್ ಆ್ಯಂಡ್ ರಿಸ್ಟ್ರೈನ್ಡ್ ಆಫ್ ಹಿಸ್ ಲಿಬರ್ಟಿ ಬೈ ಎ ಪವರ್ ಅಂತಂದರೆ ಅವರ ಅಧಿಕಾರನ ಮಿಸ್ಯೂಸ್ ಮಾಡ್ಕೊಳ್ಳೋ ಅಂಥದ್ದು. ಯಾವಾಗ ಮಿಸ್ಯೂಸ್ ಮಾಡ್ಕೊಳ್ತಾರೋ, ಅದು ಯಾವಾಗ ಅಫೆನ್ಸ್ ಅಂತ ಗೊತ್ತಾಗುತ್ತೋ ಆಗ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾರಲ್ಲ, ಅದನ್ನು ನಾವು ಅರೆಸ್ಟ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಡಿಮ್ಯಾಂಡ್ ಆ್ಯಂಡ್ ರಿಕವರಿ. ಯಾವಾಗ ಈ ಡಿಮ್ಯಾಂಡ್ ಆ್ಯಂಡ್ ರಿಕವರಿ ಅನ್ನೋವಂಥ ಕಾನ್ಸೆಪ್ಟ್ ಬರುತ್ತೆ ಅಂತಂದರೆ, ಸೊ ಯೂಶ್ವಲಿ ಈಗ ಇನ್ಕಮ್ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್ಗೆ ಅಂತ ಬಂದಾಗ ಇನ್ಕಮ್ ಟ್ಯಾಕ್ಸ್. ಸೊ ಅಪ್ ಟು ಸ್ಯಾಲ್ರಿಡ್ ಪರ್ಸನ್ಸ್ ಅಪ್ ಟು 3 lakhs ಇದ್ದಾಗ ನೋ ನೀಡ್ ಟು ಪೇ ಟ್ಯಾಕ್ಸ್ ಅಲ್ವಾ. ಸೊ 3 lakhs to 5 lakhs ಅಂತ ಬಂದಾಗ ಹಿ ಸಪೋಸ್ ಟು ಪೇ 5% ಆಫ್ ಟೋಟಲ್ CTC ಅಂತ. ಸೊ ಯಾವಾಗ 5% ಇರುತ್ತೆ, ಒಂದು ಅಮೌಂಟ್ನ ಕಟ್ತೀವಿ. ಸೊ ಆ ಥರ ಟೈಮಲ್ಲಿ ನಮ್ಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇರಲ್ಲ. ಅದೇ ನಾವು ಎಷ್ಟು ಆ್ಯಕ್ಚುಯಲ್ ಅಮೌಂಟ್ ಏನು ಪೇ ಮಾಡಬೇಕೋ ಅದಕ್ಕಿಂತ ಕಮ್ಮಿ ಮಾಡಿದಾಗ ಆಗೇನಾಗುತ್ತೆ, ಈ ಡಿಮ್ಯಾಂಡ್ಸ್ ಶುರುವಾಗುತ್ತೆ ಗೌರ್ನಮೆಂಟಿಂದ, ಮತ್ತು ಅದನ್ನು ನಾವು ರಿಕವರಿ ಮಾಡಿಕೊಡ್ಬೇಕಾಗುತ್ತೆ. ಸೊ ಅದೇ ರೀತಿ GSTಯಲ್ಲಿ ಸಹ ನೋಡಿ, ದ ಡಿಮ್ಯಾಂಡ್ ಆ್ಯಂಡ್ ರಿಕವರಿ ಪ್ರಾವಿಷನ್ಸ್ ವಿಲ್ ಬಿ ಇನಿಷಿಯೇಟೆಡ್ ಇಫ್ ದೆರ್ ಈಸ್ ಎ ಫೇಲ್ಯೂರ್ ಟು ಪೇ ದಿ ಟ್ಯಾಕ್ಸ್. ಸೇಮ್
ಇಲ್ಲಿ ಸಹನೂ ಅಷ್ಟೇ, ಯಾವಾಗ ಟ್ಯಾಕ್ಸ್ ಪೇ ಮಾಡಲ್ವೋ ಆ ಟೈಮಲ್ಲಿ ಈ ಸಿನಾರಿಯೋ ಹುಟ್ಕೊಳ್ಳುತ್ತೆ ಅಂತ. ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್ ಈಸ್ ಪೇಯಬಲ್ ಆನ್ ಎ ಸೆಲ್ಫ್ ಅಸೆಸ್ಮೆಂಟ್ ಬೇಸಿಸ್. ನಿಮ್ಗೆ ಆಗಲೇ ಹೇಳಿದ್ದೀನಿ, GST ಅಂತ ಬಂದಾಗ ಹಿ ಶುಡ್ ಡೂ ದ ಅಸೆಸ್ಮೆಂಟ್ ಹಿಮ್ಸೆಲ್ಫ್. ಸೆಲ್ಫ್ ಅಸೆಸ್ಮೆಂಟ್ ಕಂಪಲ್ಸರಿ. ಇಫ್ ದ ಅಸೆಸಿ ಪೇಸ್ ದ ಟ್ಯಾಕ್ಸ್ ಆನ್ ಸೆಲ್ಫ್ ಅಸೆಸ್ಮೆಂಟ್ ಕರೆಕ್ಟ್ಲಿ ದೆನ್ ದೇರ್ ವಿಲ್ ನಾಟ್ ಬಿ ಎನಿ ಪ್ರಾಬ್ಲಮ್. ಅಂತಂದರೆ ಯಾವಾಗ ಒಂದು ಸೆಲ್ಫ್ ಅಸೆಸ್ಮೆಂಟ್ ಮಾಡಿಕೊಂಡು ಕರೆಕ್ಟ್ ಟೈಮ್ಗೆ ಟ್ಯಾಕ್ಸ್ನ ಪೇ ಮಾಡಿ ಫೈಲಿಂಗ್ ರಿಟರ್ನ್ಸ್ ಮಾಡ್ತಿರ್ತಾನೆ ಆ ಡ್ಯೂ ಡೇಟ್ ವಿತಿನ್ ಡ್ಯೂ ಡೇಟ್, ಆಗ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಅರೈಸ್ ಆಗಲ್ಲ. ಇಫ್ ದೆರ್ ಈಸ್ ಎನಿ ಶಾರ್ಟ್ ಪೇಮೆಂಟ್ ಆರ್ ರಾಂಗ್ ಯುಟಿಲೈಸೇಷನ್ ಆಫ್ ಇನ್ಪುಟ್ ಕ್ರೆಡಿಟ್, ಕೆಲವೊಂದು ಏನು ಗೂಡ್ಸ್ ಆ್ಯಂಡ್ ಸರ್ವೀಸಸ್ಗೆ ಇನ್ಪುಟ್ ಟ್ಯಾಕ್ಸ್ನ ಕ್ಲೇಮ್ ಮಾಡೋದಕ್ಕೆ ಎಲಿಜಿಬಲ್ ಆಗಿರಲ್ಲ. ಸೊ ಅಂಥ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಗೂ ಸಹ ಯಾವಾಗ ನಾವು ಕ್ಲೇಮ್ ಮಾಡಿಬಿಟ್ಟಿರ್ತೀವೋ ಅಥವಾ ಅಮೌಂಟ್ ತೊಗೊಂಬಿಟ್ಟಿರ್ತೀವೋ ಕ್ರೆಡಿಟ್ ಅಮೌಂಟು, ಆ ಟೈಮಲ್ಲಿ ನಾವು ಇಂಥ ಸಿಚುಯೇಷನ್ನ ಫೇಸ್ ಮಾಡಬೇಕಾಗತ್ತೆ. ದೆನ್ GST ಅಥಾರಿಟಿ ವಿಲ್ ಇನಿಷಿಯೇಟ್ ಡಿಮ್ಯಾಂಡ್ ಆ್ಯಂಡ್ ರಿಕವರಿ ಪ್ರಾವಿಷನ್ಸ್ ಅಗೇನ್ಸ್ಟ್ ದಿ ಅಸೆಸಿ. ಆ ಟೈಮಲ್ಲಿ ಅವ್ರು ಎಷ್ಟು ಎಕ್ಸೆಸ್ ಅಮೌಂಟ್ನ ತೊಗೊಂಡಿರ್ತಾರೋ ಅದನ್ನು ಅವ್ರು ರಿಕವರಿ ಮಾಡ್ಕೊಳ್ತಾರೆ. ಅಂಥ ಟೈಮಲ್ಲಿ ಪೆನಾಲ್ಟೀಸ್ ಹಾಕೋವಂಥ ಚಾನ್ಸಸ್ಸು ಸಹ ಇರುತ್ತೆ. So provisions of demand under GST Act and the consequent recovery provisions are similar to the provisions of the service tax and the central excise duty. So indirect tax anta bandaga we have n number of taxations. ಅದರಲ್ಲಿ ಸರ್ವಿಸ್ ಟ್ಯಾಕ್ಸ್ ಮತ್ತು ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಪ್ರಾವಿಷನ್ಸು ಸಿಮಿಲರ್ ಟು ದಿ ಪ್ರಾವಿಷನ್ಸ್ ಆಫ್ ಡಿಮ್ಯಾಂಡ್ ಆ್ಯಂಡ್ ರಿಕವರಿ ಅಂಡರ್ ದಿ GST ಅಂತ. ಸೊ ನಿಮಗೆ ಇನ್ಡೆಪ್ತಾಗಿ ಗೊತ್ತಾಗಬೇಕಾದ್ರೆ ಪ್ರಾವಿಷನ್ಸ್ ಏನೆಲ್ಲ ಇದೆ ಡಿಮ್ಯಾಂಡ್ ಆ್ಯಂಡ್ ರಿಕವರಿಗೆ ಅಂತ ತಿಳ್ಕೊಬೇಕಾದ್ರೆ ಯು ಹ್ಯಾವ್ ಟು ರೆಫರ್ ಸರ್ವಿಸ್ ಟ್ಯಾಕ್ಸ್ ಆ್ಯಂಡ್ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಪ್ರಾವಿಷನ್ಸ್. ಸೊ ನೆಕ್ಸ್ಟ್ ಬಂದು ಅಫೆನ್ಸಸ್ ಆ್ಯಂಡ್ ದಿ ಪೆನಾಲ್ಟೀಸ್. ಸೊ ಅಫೆನ್ಸಸ್ ಅಂತಂದರೆ ತಪ್ಪು, ಇಲ್ಲೀಗಲ್ ಆ್ಯಕ್ಟಿವಿಟಿ ಅಂತ. ಸೊ ದೆರ್ ಆರ್ 21 ಅಫೆನ್ಸಸ್ ಅಂಡರ್ ದಿ GST. ತುಂಬಾ ಇದೆ, ಬಟ್ ಮೇಯ್ನಾಗಿ ಅಂತ ತಗೊಳ್ಳೋ ಅಂಥದ್ದು 21 ಅಂತ. ಕೆಲವೊಂದು ಮೇಜರ್ ಅಫೆನ್ಸಸ್ ಯಾವುದೆಲ್ಲ ಅಂತ ನೋಡೋದಾದರೆ, ನಾಟ್ ರಿಜಿಸ್ಟರಿಂಗ್ ಅಂಡರ್ GST ಈವನ್ ದೋ ರಿಕ್ವೈರ್ಡ್ ಬೈ ಲಾ. ಅಂತಂದರೆ ಕಂಪಲ್ಸರಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದರೆ ಟರ್ನ್ ಓವರ್ 20 lakhs ಮೋರ್ ದ್ಯಾನ್ 20 lakhs ಇದ್ದಾಗ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ನಾವು ಫೀಚರ್ಸ್ ಆಫ್ GSTಯಲ್ಲಿ ನೋಡಿದ್ವಿ. ಸೊ ಆ ಪರ್ಸನ್ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತಂದಾಗ ಇಟ್ ಈಸ್ ಒನ್ ಆಫ್ ದಿ ಅಫೆನ್ಸಸ್ ಅಂತಲೇ ಕರಿಬಹುದು. ನೆಕ್ಸ್ಟ್ ಒನ್, ಸಪ್ಲೈಯಿಂಗ್ ಆಫ್ ಎನಿ ಗೂಡ್ಸ್ ಆರ್ ಸರ್ವೀಸಸ್ ವಿತೌಟ್ ಎನಿ ಇನ್ವಾಯ್ಸ್. ಇನ್ವಾಯ್ಸ್ ಅನ್ನೋದು ಕಂಪಲ್ಸರಿ, ಅಂದರೆ ರಿಸಿಪ್ಟ್. ಆ ರಿಸಿಪ್ಟ್ನ ಇಶ್ಯೂ ಮಾಡದೇ ಇರೋದು ಸಹ ಒಂದು ಅಫೆನ್ಸಸ್ಸು. ಈ ಟ್ಯಾಕ್ಸ್ನ ಅವಾಯ್ಡ್ ಮಾಡೋದಕ್ಕೆ ತುಂಬ ಜನ ರಿಸಿಪ್ಟ್ಸ್ನೇ ಕೊಡೋದಿಲ್ಲ. ಸೊ ಅದು ಸಹ ಒಂದು ಅಫೆನ್ಸ್. ಅಥವಾ ಇಶ್ಯೂಯಿಂಗ್ಗೆ ಫಾಲ್ಸ್ ಇನ್ವಾಯ್ಸ್, 100 rupees ಆಗಿದರೆ 200 rupees ಕೊಡೋ ಅಂಥದ್ದು, ಈ ರೀತಿ. ನೆಕ್ಸ್ಟ್, ಆಬ್ಟೈನಿಂಗ್ ರೀಫಂಡ್ಸ್ ಬೈ ಫ್ರಾಡ್ ಅಂತಂದರೆ ಇಲ್ಲೀಗಲ್ಲಾಗಿ ರೀಫಂಡ್ಸ್ನ ಕ್ಲೇಮ್ ಮಾಡ್ಕೊಂಬಿಡೋ ಅಂಥದ್ದು, ಇದು ಸಹ ಅಫೆನ್ಸು. ನೆಕ್ಸ್ಟ್, ಸಬ್ಮಿಷನ್ ಆಫ್ ಫಾಲ್ಸ್ ಇನ್ಫಾರ್ಮೇಷನ್ ವೈಲ್ ರಿಜಿಸ್ಟರಿಂಗ್ ಅಂಡರ್ GST. ರಿಜಿಸ್ಟರಿಂಗ್ ಮಾಡ್ಕೊಳ್ದೇ ಇರೋದು ಸಹ ಒಂದು ಅಫೆನ್ಸು. ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಫಾಲ್ಸ್ ಇನ್ಫಾರ್ಮೇಷನ್ ಅಥವಾ ಸುಳ್ಳು ಇನ್ಫಾರ್ಮೇಷನ್ನ ಎಂಟ್ರಿಂಗ್ ಮಾಡಿಸೋವಂಥದ್ದು ಸಹ ಒಂದು ಅಫೆನ್ಸು. ಸಬ್ಮಿಷನ್ ಆಫ್ ಫೇಕ್ ಫಿನಾನ್ಷಿಯಲ್ ರೆಕಾರ್ಡ್ಸ್ ಆರ್ ಡಾಕ್ಯುಮೆಂಟ್ಸ್ ಟು ಎವೇಡ್ ದಿ ಟ್ಯಾಕ್ಸ್. ಟ್ಯಾಕ್ಸ್ನ ಅವಾಯ್ಡ್ ಮಾಡೋದಕ್ಕೆ ಫೇಕ್ ಫಿನಾನ್ಷಿಯಲ್ ರೆಕಾರ್ಡ್ಸನ್ನು ಕೊಡೋ ಅಂಥದ್ದು. ಅಂತಂದರೆ ಎಕ್ಸ್ಪೆನ್ಸಸ್ ಜಾಸ್ತಿ ತೋರಿಸೋದು, ಇನ್ಕಮ್ನ ಕಡಿಮೆ ತೋರಿಸೋದು. ನೆಕ್ಸ್ಟ್, ಆಪ್ಟಿಂಗ್ ಫಾರ್ ಕಾಂಪೋಸಿಷನ್ ಸ್ಕೀಮ್ ಈವನ್ ದೋ ಎ ಟ್ಯಾಕ್ಸ್ ಪೇಯರ್ ಇಸ್ ಇನ್ಎಲಿಜಿಬಲ್. ಕಾಂಪೋಸಿಷನ್ ಸ್ಕೀಮು ಕೆಲವೊಬ್ಬರಿಗೆ ಮಾತ್ರ ಎಲಿಜಿಬಲ್. ಸೊ ಇನ್ಎಲಿಜಿಬಲ್ ಇದ್ರೂ ಸಹ ಅದಕ್ಕೆ ಕ್ಲೈಮ್ ಮಾಡಿರೋ ಅಂಥದ್ದು ಆಪ್ಟಿಂಗ್ ಅಂತಂದರೆ ಅದರಿಂದ ಬೆನಿಫಿಟ್ಸ್ನ ತೊಗೊಂಡಿರೋ ಅಂಥದ್ದು. ಈ ಆ್ಯಕ್ಟಿವಿಟಿನೂ ಸಹ ನಾವು ಅಫೆನ್ಸಸ್ ಅಂತಲೇ ಕರಿತೀವಿ. ಸೊ ಇದಕ್ಕೆಲ್ಲ ಈ ಅಫೆನ್ಸ್ ಯಾವಾಗ ಆಗುತ್ತೋ ಅದನ್ನೆಲ್ಲ ಅವರು ರಿಕಗ್ನೈಸ್ ಮಾಡಿ ಅದಕ್ಕೆ ಆದಂತಹ ಪೆನಾಲ್ಟೀಸ್ನ ಅವರು ಹಾಕ್ತಾರೆ ಗೌರ್ನಮೆಂಟವರು. ಏನು ಈ ಪೆನಾಲ್ಟಿ ಅಂತಂದರೆ, ದ ವರ್ಡ್ ಪೆನಾಲ್ಟಿ ಈಸ್ ನಾಟ್ ಸ್ಪೆಸಿಫಿಕಲಿ ಡಿಫೈನ್ಡ್ ಅಂಡರ್ ದಿ GST, ಬಟ್ ಎ ಪೆನಾಲ್ಟಿ ಈಸ್ ಎ ಪನಿಷ್ಮೆಂಟ್ imposed by the law for committing an offense or failing to do something that was the duty of a party to do. ಅಂತಂದರೆ ಕಂಪಲ್ಸರಿ ಡ್ಯೂಟಿ ನಮ್ದು ಏನಿದೆಯೋ ಅದನ್ನು ಫಾಲೋ ಮಾಡ್ದಿರ ಇದ್ರೂ ಸಹ ಅದನ್ನು ಪನಿಷ್ಮೆಂಟ್ ಅಂತ ಕರಿತೀವಿ. ಫೇಲಿಂಗ್ ಟು ಡೂ ಸಮಥಿಂಗ್ ಆ್ಯಕ್ಟ್ ಅಂತಂದರೆ ಫೈಲಿಂಗ್ ರಿಟರ್ನ್ಸ್ ಆಗಿರ್ಬೋದು, ಅದು ಮಾಡ್ದಿರ ಇರೋದು, ಇಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳ್ದೇ ಇರೋವಂಥದ್ದು, ಇಲ್ಲ ಟ್ಯಾಕ್ಸ್ನ ಅವಾಯ್ಡ್ ಮಾಡೋದಕ್ಕೆ ಫಾಲ್ಸ್ ಅಥವಾ ಫಿನಾನ್ಷಿಯಲ್ ರೆಕಾರ್ಡ್ಸ್ನ
ಬೇರೆ ಬೇರೆ ರೀತಿಯಲ್ಲಿ ಕೊಡುವಂಥದ್ದು. ಇದಕ್ಕೆಲ್ಲ ನಾವು ಪನಿಷ್ ಮಾಡುವಂಥ ಮೆಥಡ್ನ ನಾವು ಪೆನಾಲ್ಟಿ ಅಂತ ಕರಿತೀವಿ. ಈ ಪೆನಾಲ್ಟಿ ಕ್ಯಾನ್ ಬಿ ಕಾರ್ಪೊರಲ್ ಆರ್ ಪೆಕ್ಯುನರಿ ಆರ್ ಸಿವಿಲ್ ಆರ್ ಕ್ರಿಮಿನಲ್. ಪೆನಾಲ್ಟಿ ಅಂತ ಬಂದಾಗ ವಿ ಹ್ಯಾವ್ 4 ಟೈಪ್ಸ್. ದಟ್ ಈಸ್ ಕಾರ್ಪೊರಲ್ ಆಗಿರ್ಬೋದು, ಅಥವಾ ಪೆಕ್ಯುನರಿ ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, ಅಥವಾ ಕ್ರಿಮಿನಲ್ ಆಗಿರ್ಬೋದು. ಈ ಕಾರ್ಪೊರಲ್ ಅಂತಂದರೆ ಜೈಲಿಗೆ ಕಳಿಸೋವಂಥದ್ದು, ಆಯಿತಾ. ಆ್ಯಂಡ್ ಪೆಕ್ಯುನರಿ ಅಂತಂದಾಗ ಮಾನಿಟರಿ ಅಂತಂದರೆ ಅವ್ರಿಗೆ ಫಿನಾನ್ಷಿಯಲಿ ಸಹ ಪೆನಾಲ್ಟಿ ಹಾಕುವಂಥದ್ದು. 10,000, 50,000, 1,00,000, 3,00,000 ಅಂತ. ಕಾರ್ಪೊರಲ್ ಜೈಲ್ ಅಂತ ಬಂದಾಗ 3 years, 4 years, 1 year ಅಂತಂದರೆ ಅವ್ರು ಮಾಡಿರೋವಂಥ ಅಫೆನ್ಸ್ ಮೇಲೆ ಡಿಪೆಂಡ್ಸ್ ಆನ್ ಅಫೆನ್ಸ್ ಹಾಕುವಂಥದ್ದನ್ನು ವಿ ವಿಲ್ ಕಾಲ್ ಇಟ್ ಇಸ್. GST ಅಂತ ಬಂದಾಗ ವಿ ಹ್ಯಾವ್ 2. ಇದನ್ನು ನಿಮಗೆ NETಯಲ್ಲಿ ಕೇಳಬಹುದು. ಕಾರ್ಪೊರಲ್ ಆ್ಯಂಡ್ ಪೆಕ್ಯುನರಿ, ಈ 2 ಪೆನಾಲ್ಟೀಸು GSTಯಲ್ಲಿ ಅವೈಲಬಲ್ ಇದೆ. ಇಫ್ ರಿಜಿಸ್ಟರ್ಡ್ ಪರ್ಸನ್ ಆರ್ ಅನ್ರಿಜಿಸ್ಟರ್ಡ್ ಪರ್ಸನ್ ಡಿಡ್ ಎನಿ ಅಫೆನ್ಸಸ್ ಅಂತ. ಕೆಲವೊಂದು ನಿಮಗೆ ಎಕ್ಸಾಂಪಲ್ ಹೇಳೋದಾದರೆ, ಈಗ ಯಾರೋ ಒಬ್ಬರು ಟ್ಯಾಕ್ಸ್ನ ಅವಾಯ್ಡ್ ಮಾಡಿದ್ದಾರೆ, ಗೊತ್ತಾಗ್ಬಿಟ್ಟಿದೆ ಅಂತಂದರೆ, ನಾವು ಟ್ಯಾಕ್ಸ್ ಅವಾಯ್ಡ್ ಮಾಡಿದ್ದಾನೆ ಅಂತ ಗೊತ್ತಾಗಬೇಕಾದ್ರೆ ಅಟ್ಲೀಸ್ಟ್ ಮಿನಿಮಮ್ ಅಂತಂದ್ರೂ ಅವನು 10,000 ಆದರೂ ಉಳಿಸ್ಕೊಂಡಿರ್ಬೇಕಂತೆ. ಸೊ ಅಂಥವ್ರ ಮೇಲೆ ಇವರು ಪೆನಾಲ್ಟಿಯನ್ನು ಹಾಕುವಂಥದ್ದು. ಯಾಕಂತಂದರೆ ಈಗ ಸಣ್ಣ ಪುಟ್ಟ 100, 200, 500, 1000 ಅಂತ ಬಂದಾಗ ಎಲ್ಲನೂ ಸಹ ಅವರು ತಗೊಳ್ಳೋದಕ್ಕಾಗಲ್ಲ ಲೆಕ್ಕಕ್ಕೆ, ಅಲ್ವಾ. ಸೊ ಮೇಯ್ನಾಗಿ ನಮಗೆ ಮೇಜರಾಗಿ ಗೊತ್ತಾಗುತ್ತೆ. ಇಲ್ಲಿ ನಾನು ನಿಮ್ಗಾಗಲೇ ಹೇಳಿದೆ ಅಫೆನ್ಸಸ್ ಮೇಜರ್ ಅಂತ. ಮಿನಿಮಮ್ 10,000 ಇದ್ದಾಗ ಅವರು ಪೆನಾಲ್ಟಿನ ಹಾಕ್ತಾರೆ. ಎಷ್ಟು ಹಾಕ್ತಾರೆ ಅಂತಂದರೆ 100% ಸಹ. ಅಂತಂದರೆ ಈಗ ಅವನು ಒಂದು 1,00,000 ರೂಪೀಸಷ್ಟು ಟ್ಯಾಕ್ಸ್ನ ಅವಾಯ್ಡ್ ಮಾಡಿದ್ದಾನೆ ಅಂತ ಗೊತ್ತಾದಾಗ ಏನು ಮಾಡ್ತಾರೆ, ಆ 100% ಸಹ ಅವ್ರಿಗೆ ಪೆನಾಲ್ಟಿ ಹಾಕ್ತಾರೆ, ಓಕೆನಾ. ಸೊ ಮತ್ತು ಈಗ ಜೈಲ್ ಟರ್ಮ್ ಕೂಡ ಇರುತ್ತೆ. ಎಕ್ಸಾಂಪಲ್ 100 to 200 lakhs ಅಂತಂದರೆ, ಎಕ್ಸಾಂಪಲ್ 100 to 200 lakhs ಏನಾದರೂ ಅವನು ಟ್ಯಾಕ್ಸ್ ಎವೇಷನಲ್ಲಿ ಸಿಕ್ಕಾಕ್ಕೊಂಡಿದ್ದಾನೆ ಅಂತಂದಾಗ ಅವನಿಗೆ 1 year ಅಷ್ಟು ಜೈಲಿರುತ್ತೆ. ಅವನು 1 year ಜೈಲಲ್ಲಿ ಇರಬೇಕಾಗತ್ತೆ. ಸೊ ಅದೇ ರೀತಿ 200 to 500 lakhs ಅಷ್ಟು ಅವನೇನಾದರೂ ಟ್ಯಾಕ್ಸ್ನ ಅವಾಯ್ಡ್ ಮಾಡಿದ್ದಾನೆ ಅಂತ ಗೊತ್ತಾದಾಗ 3 years ಅಷ್ಟು ಅವನಿಗೆ ಜೈಲಲ್ಲಿ ಇರಬೇಕಾಗತ್ತೆ. ಅದೇ ರೀತಿ ಅವನಿಗೆ ಒಂದಷ್ಟು ಅಮೌಂಟ್ನೂ ಸಹ ಪೆನಾಲ್ಟಿಯಾಗಿ ಹಾಕ್ತಾರೆ. ಸೊ ಅದೇ ರೀತಿ ಫಾರ್ ಲೇಟ್ ಫೈಲಿಂಗ್ ಆಫ್ ರಿಟರ್ನ್ಸ್, ಸೆಲ್ಫ್ ಅಸೆಸ್ಮೆಂಟ್ ಅವ್ರು ಮಾಡಿಕೊಂಡಾಗ ಲೇಟಾಗಿ ಆಗಲ್ಲ. ಸಪೋಸ್ ಮಾಡ್ಕೊಳ್ಲಿಲ್ಲ ಅಂತಂದಾಗ ಅವನೇನಾದರೂ ಡ್ಯೂ ಡೇಟ್ಗಿನ್ನ ಲೇಟಾಗಿ ಫೈಲಿಂಗ್ ದ ರಿಟರ್ನ್ ಮಾಡಿದ್ರೆ 1 ದಿನಕ್ಕೆ ಲೇಟ್ ಫೀ ಬಂದು 100 ರೂಪೀಸ್ ಹಾಕ್ತಾರೆ. ಯಾವ ರೀತಿ 100 ರೂಪೀಸ್ ಹಾಕ್ತಾರೆ ಅಂದರೆ, CGST 100 ರೂಪಿ, SGSTಗೆ 100 ರೂಪಿ ಅಂತಂದರೆ ದಿನಕ್ಕೆ 200 ರೂಪಾಯಿ. ಮ್ಯಾಕ್ಸಿಮಮ್ 5,000 ಅಷ್ಟು ಅವನಿಗೆ ಪೆನಾಲ್ಟಿಯನ್ನು ಹಾಕ್ತಾರೆ. ಇದು ಬಂದು ಓನ್ಲಿ ಫಾರ್ ಇಂಟರ್ ಅಂತ ಬಂದಾಗ IGST ಅಲ್ಲ. IGSTಯಲ್ಲಿ ಆ ಥರದ್ದು ಯಾವುದೇ ರೀತಿಯಾದಂಥ ಪೆನಾಲ್ಟೀಸು ಹಾಕೋದಿಲ್ಲ. ದೆರ್ ಈಸ್ ನೋ ಲೇಟ್ ಫೀ ಆನ್ IGST ಇನ್ ಕೇಸ್ ಆಫ್ ಡಿಲೇಯಿಂಗ್ ದಿ ಫೈಲಿಂಗ್ ಆಫ್ ರಿಟರ್ನ್ಸ್ ಅಂತ. ಇದು ತಿಳ್ಕೊಂಡಿರಿ. ಸೊ ಈ ರೀತಿ ಅಂತಂದರೆ ಆಯಾ ಅಫೆನ್ಸಸ್ಗೆ ತಕ್ಕಂಗೆ ದೇ ಆರ್ ಗೋಯಿಂಗ್ ಟು ಮೇಕ್ ಅ ಪೆನಾಲ್ಟೀಸ್. ಅವ್ರಿಗೆ ಜೈಲಿಗೆ ಹಾಕೋವಂಥ ಚಾನ್ಸಸ್ಸು ಇರುತ್ತೆ, ಮತ್ತು ಮಾನಿಟರಿ ಅವ್ರಿಗೆ ದುಡ್ಡನ್ನು ಸಹ ಪೆನಾಲ್ಟಿಯನ್ನು ಹಾಕ್ತಾರೆ. ನಾನು ಹೇಳಿದ್ನಲ್ಲ 100% ಅಷ್ಟು ಸಹ ಅವರು ಅಮೌಂಟನ್ನ ಕಟ್ಕೊಡ್ಬೇಕಾಗುತ್ತೆ, ಮತ್ತು ಜೈಲಲ್ಲಿ ಸಹ ಅವರು ಇರಬೇಕಾಗುತ್ತೆ. ಸೊ ಈ ರೀತಿಯಾದಂಥ ಪೆನಾಲ್ಟೀಸ್ನ ದೇ ಆರ್ ಗೋಯಿಂಗ್ ಟು ಪುಟ್ ಅಂತ ಹೇಳ್ಬೋದು. ನೆಕ್ಸ್ಟು ಅಡ್ವಾನ್ಸ್ ರೂಲಿಂಗ್. ಏನು ಈ ಅಡ್ವಾನ್ಸ್ ರೂಲಿಂಗ್ ಅಂತಂದರೆ, ಆ್ಯಸ್ ಪರ್ ಸೆಕ್ಷನ್ 94 ಆಫ್ ಮಾಡೆಲ್ CGST ಆರ್ SGST ಲಾ, ಅಡ್ವಾನ್ಸ್ ರೂಲಿಂಗ್ ಮೀನ್ಸ್ ಎ ರಿಟನ್ ಡಿಸಿಷನ್ provided by the authority to an applicant on matters or on questions as enumerated in section 97 and appeals thereon. ಅಂತಂದರೆ ಇಟ್ ಮೀನ್ಸ್ ಎ ರಿಟನ್ ಡಿಸಿಷನ್ ಪ್ರೊವೈಡಿಂಗ್ ಬೈ ದ ಅಥಾರಿಟಿ ಟು ಆನ್ ಅಪ್ಲಿಕೆಂಟ್ ಆನ್ ಮ್ಯಾಟರ್ಸ್ ಆನ್ ಕ್ವಶನ್ಸ್ ಆ್ಯಸ್ ಎನ್ಯುಮರೇಟೆಡ್. ರೂಲಿಂಗ್, ಅಡ್ವಾನ್ಸ್ ರೂಲಿಂಗ್ ಅಂತಂದರೆ ನಾವು ಯಾವುದೇ ಒಂದು ಪ್ರೋಸೆಸ್ನ ಮಾಡಬೇಕಾದ್ರೆ ಕೆಲವೊಂದು ಡಿಸಿಷನ್ಸ್ನ ತೊಗೋಬೇಕಾಗುತ್ತೆ. ಈಗ ಒಂದು ಕಂಪನಿನ ಸ್ಟಾರ್ಟ್ ಮಾಡಬೇಕು ಅಥವಾ ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಅ ಸೆಟ್ ಆಫ್ ವಿಷನ್, ಮಿಷನ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಅಥವಾ ಗೋಲ್ಸ್ ಅಂತಲೇ ಹೇಳಬಹುದು. ಸೊ ಅದೇ ರೀತಿ ಇಲ್ಲಿ ಅಡ್ವಾನ್ಸ್ ರೂಲಿಂಗ್ ಇನ್ GST ಅಂತ ಬಂದಾಗ, ಸೊ ಆ್ಯಸ್ ಪರ್ ದ ಸೆಕ್ಷನ್ 94 ಆಫ್ ದಿ ಮಾಡೆಲ್ CGST and SGST law, advance ruling
means a written decision provided by the authority to an applicant on matters or on questions as enumerated in section 97 and appeals thereon ಅಂತ. ಡಿಸಿಷನ್ಸ್ ಅಂತಂದರೆ ನಾವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಕೆಲವೊಂದು ಡಿಸಿಷನ್ಸ್ನ ತೊಗೊಳ್ಳೋದು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನಾವೇ ಫ್ರೇಮ್ ಮಾಡ್ಕೊಳ್ಳೋ ಅಂಥದ್ದು. ಅಂತಂದರೆ ನಾವು ಮಾಡ್ಕೊಳ್ಳೋಲ್ಲ, GST ಅವರು ಫ್ರೇಮ್ ಮಾಡಿರ್ತಾರೆ, ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತೀವಿ ಅಂತ. ಏನೆಲ್ಲ ಮ್ಯಾಟರ್ಸ್ ಇನ್ಕ್ಲೂಡ್ ಆಗಿರುತ್ತೆ ಸೆಕ್ಷನ್ 97 ಅಂತಂದಾಗ, ಕ್ಲಾಸಿಫಿಕೇಷನ್ ಆಫ್ ಎನಿ ಗೂಡ್ಸ್ ಆರ್ ಸರ್ವೀಸಸ್ ಅಂಡರ್ ದಿ ಆ್ಯಕ್ಟ್. ಯಾವ ರೀತಿ ಕ್ಲಾಸಿಫೈ ಮಾಡೋದು, ಗೂಡ್ಸ್ ಅಂದರೆ ಯಾವುದು, ಸರ್ವೀಸಸ್ ಅಂದರೆ ಯಾವುದು, ಯಾವ ಟೈಪ್ ಆಫ್ ಗೂಡ್ಸು ಯಾವ ಅಂಡರಲ್ಲಿ ಬರುತ್ತೆ ಅಂತ ಕ್ಲಾಸಿಫಿಕೇಷನ್ ಮಾಡೋವಂಥದ್ದು. ನೆಕ್ಸ್ಟ್, ಅಡ್ಮಿಸಿಬಿಲಿಟಿ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಫ್ ಟ್ಯಾಕ್ಸ್ ಪೇಯ್ಡ್ ಆರ್ ಡೀಮ್ಡ್ ಟು ಹ್ಯಾವ್ ಬೀನ್ ಪೇಯ್ಡ್. ಅಂದರೆ ಅಡ್ಮಿಸಿಬಿಲಿಟಿ ಅಂದರೆ ಯಾವುದಕ್ಕೆಲ್ಲ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೇಮ್ ಮಾಡೋದಕ್ಕೆ ಎಲಿಜಿಬಲ್ ಆಗುತ್ತೆ, ಆಫ್ ಟ್ಯಾಕ್ಸ್ ಪೇಯ್ಡ್ ಆರ್ ಡೀಮ್ಡ್ ಟು ಹ್ಯಾವ್ ಬೀನ್ ಪೇಯ್ಡ್, ಅಂದರೆ ಅವ್ರ ಬದಲಾಗಿ ಬೇರೆಯವ್ರಿಗೆ ಪೇ ಮಾಡಿರ್ತಾರಲ್ಲ, ಸೊ ಈ ರೀತಿ ಆಲ್ಟರ್ನೇಟಿವ್ ಅಂತ. ಸೊ ವೆದರ್ ಅಪ್ಲಿಕೆಂಟ್ ಈಸ್ ರಿಕ್ವೈರ್ಡ್ ಟು ಬಿ ರಿಜಿಸ್ಟರ್ಡ್ ಅಂಡರ್ ದಿ ಆ್ಯಕ್ಟ್. ಇದು ಸಹ ಒಂದು ಅಡ್ವಾನ್ಸ್ ರೂಲಿಂಗ್ ಅಂತಲೇ ಹೇಳ್ಬೋದು. ಎಲ್ಲರೂ ರಿಜಿಸ್ಟರ್ ಮಾಡ್ಕೊಳ್ಳೋ ಅಂಥ ನೆಸೆಸಿಟಿ ಇಲ್ಲ, ಅದಕ್ಕೆ ಆದಂಥ ಟರ್ನ್ ಓವರ್ಸ್ ಇದೆ, ಥ್ರೆಶೋಲ್ಡ್ಸ್ ಇದೆ. ಸೊ ಅವರು ಯಾರ್ಯಾರು ಮಾಡ್ಕೋಬೇಕು, ಯಾರ್ಯಾರು ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ ಅನ್ನೋವಂಥ ಮ್ಯಾಟರು ಸಹ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಡಿಟರ್ಮಿನೇಷನ್ ಆಫ್ ದ ಲಯಬಿಲಿಟಿ ಟು ಪೇ ಟ್ಯಾಕ್ಸ್ ಆನ್ ಎನಿ ಗೂಡ್ಸ್ ಆರ್ ಸರ್ವೀಸಸ್ ಅಂಡರ್ ದಿ ಆ್ಯಕ್ಟ್. ಯಾವುದಕ್ಕೆಲ್ಲ ಯಾವ ರೀತಿ ಪೇಮೆಂಟ್ಸ್ ಅಥವಾ ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕಾಗುತ್ತೆ ಅಂತಲೂ ಸಹ ಇದರಲ್ಲಿ ಒಳಗೊಂಡಿರುತ್ತೆ. ಸೊ ಏನಿದು ಆಬ್ಜೆಕ್ಟಿವ್ಸ್ ಆಫ್ ಹ್ಯಾವಿಂಗ್ ಮೆಕ್ಯಾನಿಸಮ್ ಆಫ್ ಅಡ್ವಾನ್ಸ್ ರೂಲಿಂಗ್ ಅಂದರೆ, ಈ ಅಡ್ವಾನ್ಸ್ ರೂಲಿಂಗ್ ಈಗ ನಮಗೆ ಫೀಚರ್ಸ್ ಇದೆ, GSTದು ಫೀಚರ್ಸ್ ಇದೆ, ಅಡ್ವಾಂಟೇಜಸ್ ಇದೆ, ಡಿಸಡ್ವಾಂಟೇಜಸ್ ಇದೆ, ಆ್ಯಕ್ಟ್ಸ್ ಇದೆ, CGSTಯಲ್ಲಿ ಹೋದಂಥ ಪರ್ಟಿಕ್ಯುಲರ್ ಆಗಿ ಆ್ಯಕ್ಟ್ಸ್ ಇದೆ, ಮತ್ತು ಲಾ ಅಂದರೆ ಯಾವ ರೀತಿಯೆಲ್ಲ ನಾವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಫಾಲೋ ಮಾಡಬೇಕು, ಅಲ್ಲೆಲ್ಲ ರೂಲ್ ಇದ್ದಾಗ ಈ ಅಡ್ವಾನ್ಸ್ ರೂಲಿಂಗ್ ಅನ್ನೋದು ಫೈಂಡ್ ಔಟ್ ಮಾಡೋದಕ್ಕೆ ಏನು ಕಾರಣ ಅಥವಾ ಆಬ್ಜೆಕ್ಟಿವ್ಸ್ ಏನಿದೆ, ಆಬ್ಜೆಕ್ಟಿವ್ ಏನು, ಗೋಲ್ ಏನು ಅಂತ ಅಂದಾಗ, ಪ್ರೊವೈಡ್ ಸರ್ಟೆನಿಟಿ ಇನ್ ಟ್ಯಾಕ್ಸ್ ಲಯಬಿಲಿಟಿ. ಆಯಿತಾ? ಸೊ ಸರ್ಟೆನಿಟಿ ಅನ್ನೋದು ಬೇಕು ನಮಗೆ, ಒಂದು ಅಸ್ತಿತ್ವ ಅಥವಾ ಒಂದು ನಮಗೆ ಏನು ಅಕೌಂಟಬಿಲಿಟಿ ಬೇಕು. ಆಯಿತಾ? ಸೊ ಇದನ್ನು ತಿಳ್ಕೊಳ್ಳೋದಕ್ಕೆ ಅಡ್ವಾನ್ಸ್ ರೂಲಿಂಗ್ನ ಫ್ರೇಮ್ ಮಾಡಿದ್ದಾರೆ. ಅಟ್ರಾಕ್ಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಸೊ ಮೇಯ್ನ್ ಬಂದು ಅಟ್ರಾಕ್ಟ್ ದಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನ ಅಟ್ರಾಕ್ಟ್ ಮಾಡೋ ಪರ್ಪಸ್ಗೂ ಸಹ ಅಡ್ವಾನ್ಸ್ ರೂಲಿಂಗ್ನ ಫ್ರೇಮ್ ಮಾಡಿದ್ದಾರೆ. ಯಾಕೆ ಅಂತಂದರೆ, ಫಾರಿನ್ ಇನ್ವೆಸ್ಟರ್ಸ್ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ಗಿನ್ನ ಫಾರಿನ್ ಇನ್ವೆಸ್ಟರ್ಸ್ ಜಾಸ್ತಿ. ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂತ ಬಂದಾಗ ನಾವು ಔಟ್ ಆಫ್ ಸ್ಟೇಟ್ ಅನ್ನೋದಕ್ಕಿಂತ ಔಟ್ ಆಫ್ ಕಂಟ್ರೀಸಿಂದ ನಾವು ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಆಫ್ ಬಿಸ್ನೆಸ್ ಮಾಡೋವಂಥದ್ದು ಜಾಸ್ತಿ. ಸೊ ಅವ್ರನ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂತಂದರೆ ವಿ ಶುಡ್ ಬಿ ಹ್ಯಾವಿಂಗ್ ಇಂಟಿಗ್ರೇಟೆಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಸ್ಟ್ಯಾಂಡರ್ಡೈಸೇಷನ್ ಇರಬೇಕು. ಸೊ ಅದಕ್ಕೋಸ್ಕರ ಈ ಅಡ್ವಾನ್ಸ್ ರೂಲಿಂಗ್ನ ಫ್ರೇಮ್ ಮಾಡಿದ್ದಾರೆ. ನೆಕ್ಸ್ಟ್, ರೆಡ್ಯೂಸ್ ದಿ ಲಿಟಿಗೇಷನ್ನ ರೆಡ್ಯೂಸ್ ಮಾಡೋದಕ್ಕೂ ಸಹ ದೇ ಹ್ಯಾವ್ ಫ್ರೇಮಿಂಗ್ ದಿ ಅಡ್ವಾನ್ಸ್ ರೂಲಿಂಗ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಇನ್ಎಕ್ಸ್ಪೆನ್ಸಿವ್ ಮ್ಯಾನರ್. ಅಂದರೆ ಟ್ರಾನ್ಸ್ಪರೆಂಟಾಗಿರಬೇಕು ರೂಲ್ಸು ಯಾವತ್ತೂ ಅಷ್ಟೇ, ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದಕ್ಕೆ, ಮತ್ತು ಇನ್ಎಕ್ಸ್ಪೆನ್ಸಿವ್ ಮ್ಯಾನರ್. ಚೀಪ್ ಅಲ್ಲ, ಇನ್ಎಕ್ಸ್ಪೆನ್ಸಿವ್ ಅಂತಂದರೆ ಏನು ಒಂದು ಮ್ಯಾನೇಜಬಲ್ ಅಂತ. ಈ ಮ್ಯಾನರ್ನ ಕಾಪಾಡೋದಕ್ಕೋಸ್ಕರನೂ ಸಹ ಅಡ್ವಾನ್ಸ್ ರೂಲಿಂಗ್ನ ಫ್ರೇಮ್ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಸೊ ದೀಸ್ ಆರ್ ದಿ ಅಡ್ಮಿನಿಸ್ಟ್ರೇಷನ್ ಅಂಡರ್ ದಿ GST. ಸೊ ಅಡ್ಮಿನಿಸ್ಟ್ರೇಷನ್ ಅಂತ ಬಂದಿದ ತಕ್ಷಣ ಮೇಯ್ನಾಗಿ ನಿಮ್ಗೆ ಕೇಳೋವಂಥದ್ದು ಅಸೆಸ್ಮೆಂಟ್ ಆ್ಯಂಡ್ ಆಡಿಟಿಂಗ್. ಅಕಸ್ಮಾತ್ ನಿಮಗೆ 5 ಮಾರ್ಕ್ಸ್ ಅಥವಾ 12 ಮಾರ್ಕ್ಸ್ಗೆ ಕೇಳಬಹುದು. ಎಕ್ಸ್ಪ್ಲೇನ್ ದಿ ಅಡ್ಮಿನಿಸ್ಟ್ರೇಷನ್ ಅಂಡರ್ GST ಅಥವಾ ಅಡ್ಮಿನಿಸ್ಟ್ರೇಷನ್ ಪ್ರೋಸೆಸ್ ಅಂತ ಬಂದಾಗ ಯು ಕ್ಯಾನ್ ರೈಟ್ ಆಲ್ ದ ಥಿಂಗ್ಸ್ ರಿಗಾರ್ಡಿಂಗ್ ಅಸೆಸ್ಮೆಂಟ್ ಆ್ಯಂಡ್ ಆಡಿಟಿಂಗ್ ಬರಿಬೋದು, ಪೆನಾಲ್ಟೀಸ್ ಆ್ಯಂಡ್ ಅಫೆನ್ಸಸ್ ಬರಿಬಹುದು, ಮತ್ತು ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಮ್ಯಾಂಡ್ ಆ್ಯಂಡ್ ರಿಕವರಿ, ಇದು ಎಲ್ಲ ಕಾನ್ಸೆಪ್ಟ್ನೂ ಸಹ ಯು ಕ್ಯಾನ್ ರೈಟ್ ಇಟ್. Okay, so these are the points to be considered while making administration under the GST. Thank you so much.